ಚಾರ್ದಕ್ಕ ದುಂಬು ದಿಂಚಿ ಎಂಕಲ್ನ ಇಲ್ಲಾಗ ಬರೋದಿಲ್ಲ ರೀ ಯಾನೆ ಕಿನ್ಯ ಅಲ್ಪನಕ್ಕ ದಿಂಚಿ ಮೀನ್ ಬರೋದಿಲ್ಲ ಬಾಲೆಡ್ ಬರುತ್ತದೆ ಬಾಲೆಡ್ ಬರೋದಿಲ್ಲ 6 7 8 ಒಂದು ಟಾಟಾ ಮಲ್ಪಲೆ ಅವಲೊಂದು ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ನೀವೆಲ್ಲರೂ? ನಾನು ಕಡೆ ಸೌಖ್ಯ ಇದ್ದೇನೆ. ಬೆಳಿಗ್ಗೆ ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಆಗಿ ನಾನು ಸ್ವಲ್ಪ ಹೊರಗೆ ಊರಿಗೆ ಬಂದಿದ್ದೆ ನಾನು ದುಬೈಯಿಂದ. ಸೊ ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಸ್ವಲ್ಪ ರೆಸ್ಟಲ್ಲಿದೆ. ಈಗ ಸ್ವಲ್ಪ ಹೊರಗದ ಎನ್ವೈರ್ಮೆಂಟ್ ಎಲ್ಲ ನೋಡುವ ಅಂತ. ನೀವು ಈಚೆಲ್ಲ ನೋಡ್ಬೋದು, ಮಳೆ ಬರುವ ಸಾಧ್ಯತೆ ಕೂಡ ಇನ್ನೂ ಕೂಡ ಜಾಸ್ತಿ ಇದೆ. ನಾನಲ್ಲ ಯಾವಾಗ ಮಳೆ ಬರ್ತಿದೆ ಅಂತ ಕಾಯ್ತಾ ಇದ್ದೆ. ಮೊನ್ನೆಯಿಂದ ತುಂಬ ಬಿಸಿಲಿತ್ತಲ್ಲ, ಒಂದು ಸಲ ಮಳೆ ಬರಬೇಕಂತ. ಬಟ್ ಇಲ್ಲಿಯೇ ಇರುವವರೆಲ್ಲ ಏನು ಹೇಳ್ತಿದ್ರು, ಎಷ್ಟು ಮಳೆ, ನಮಗೆ ಮಳೆ ನೋಡಿ ನೋಡಿ ಸಾಕಾಯಿತು ಈ ವರ್ಷ ಅಂತ. ಬಟ್ ನನಗೆ ಸ್ವಲ್ಪ ಆದರೂ ಮಳೆ ನೋಡಬೇಕಂತ ಇತ್ತು. ಸೊ ನೋಡಿ, ಮಳೆ ಬರುವ ಸಾಧ್ಯತೆ ಕೂಡ ಇದೆ. ನೀವು ಸ್ವಲ್ಪ ನೋಡ್ಬೋದಲ್ಲಿ ಹೇಗೆ ಇದೆ ಅಂತ. ನಾನಲ್ಲಿ ವೆದರ್ ರಿಪೋರ್ಟ್ ಹೇಳೋದಲ್ಲ, ಇವತ್ತಿದ್ದು ವೆದರ್ ರಿಪೋರ್ಟ್ ಹೇಳೋದಲ್ಲ ನಾನು. ಆದರೆ ಕೂಡ ಇದು ಎನ್ವೈರ್ಮೆಂಟ್ ನೋಡುವಾಗ ನಿಮಗೆ ಗೊತ್ತಾಗ್ಬೋದಲ್ಲ, ಎನ್ವೈರ್ಮೆಂಟ್ ಅಂದರೆ ವಾತಾವರಣ ನೋಡುವಾಗ ಗೊತ್ತಾಗ್ಬೋದು. ಸೊ ಬನ್ನಿ, ನಾವು ಸ್ವಲ್ಪ ತೋಟ ಎಲ್ಲ ನೋಡ್ಕೊಂಡು ಬರುವಲ್ಲ. ನೀವಿಲ್ಲಿ ನೋಡ್ಬೋದು ಹುಣಸೆ ಮರ, ಅದರಲ್ಲಿ ಹುಣಸೆ ಕೂಡ ಆಗಿದೆ. ಈಗ ಮಳೆ ಬಂದು ಈಚೆ ಕಡೆ ಎಲ್ಲ ಫುಲ್ ಮಳೆ ಬಂದು ಎಲ್ಲ ಹುಲ್ಲಾಗಿದೆ. ಇನ್ನು ಮಳೆ ಮುಗಿದ ಮೇಲೆ ಒಂದೇ ಕೆಲಸ, ಹುಲ್ಲು ತೆಗೆಯೋದು. ಅಮ್ಮ ಕೂಡ ಹೇಳ್ತಿದ್ರು ಈ ವರ್ಷ ಸ್ವಲ್ಪ ಹುಲ್ಲು ಜಾಸ್ತಿನೇ ಈ ಮಳೆಯಿಂದ ಅಂತ. ಈಗ ನಾನೊಂದು ಒಳ್ಳೆ ಹೂವು ಅಂತ ತೋರಿಸ್ತೇನೆ, ಕಲರ್ ಕೂಡ ತುಂಬ ಒಳ್ಳೆ ಇದೆ ಅದರದ್ದು. ಬನ್ನಿ, ಇದೆಯಾ ಹೂವು? ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಎಲ್ಲ. ಹೆಸರು ನನಗೆ ಗೊತ್ತಿಲ್ಲ ಅದರದ್ದು, ಆದರೆ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಈಗ ನಾನು ಸದಾಪುಷ್ಪ ತೋರಿಸೋಣ. ಸದಾಪುಷ್ಪ ಇದು ಎಲ್ಲರ ಮನೆಯಲ್ಲಿ ಇರ್ಬೋದಲ್ಲ ಸದಾಪುಷ್ಪ, ಇಲ್ಲಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಪೆರಿವಿಂಕಲ್ ಅಂತ ಸದಾಪುಷ್ಪ. ನಾನು ನಿಮಗೆ ಗೊಂಡೆ ಹೂವನ್ನು ತೋರಿಸ್ತೇನೆ. ಈಚೆ ಗೊಂಡೆ ಅಂತ ಹೇಳ್ತಾರೆ, ಅದಕ್ಕೆ ಬೇರೆ ಏನಾದರೂ ಹೆಸರಿದೆಯಾ ಅಂತ ನನಗೆ ಗೊತ್ತಿಲ್ಲ. ನಮ್ಮನೆ ಆಚೆ ಎಲ್ಲ ಇದಕ್ಕೆ ಗೊಂಡೆ ಹೂವು ಅಂತ ಹೇಳ್ತಾರೆ. ಇದು ಸೇವಂತಿಗೆ ಅಲ್ಲ, ಇದು ಇನ್ನೊಂದು ಹೇಳ್ತಾರಲ್ಲ ಸೇವಂತಿಗೆ ಥರನೇ ನೋಡಲಿಕ್ಕೆ, ಗೊಂಡೆ ಅಂತ. ಇಲ್ಲಿ ನೋಡಿ ಇನ್ನೊಂದು ಥರ ಅದು ಹೂವು, ಇದರದ್ದು ಕೂಡ ಹೆಸರು ನನಗೆ ಗೊತ್ತಿಲ್ಲ. ಬಟ್ ನೋಡಲಿಕ್ಕೆ ತುಂಬ ಚೆಂದ. ಇದರಲ್ಲಿ ತುಂಬ ಕಲರ್ಸ್ ಇರುತ್ತೆ. ಪಿಂಕ್, ಈ ಕಲರು, ರೆಡ್ ಕಲರು. ನಮ್ಮ ಅಮ್ಮನ ಮನೆಗೆ ಹೋದರೆ ನಾನು ತೋರಿಸ್ತೇನೆ, ಅಲ್ಲೊಂದು 2 ಕಲರ್ಸ್ ಇದೆ. ನನ್ನ ಆಂಟಿ ಮನೆಯಲ್ಲಿ ತುಂಬ ಕಲರ್ಸ್ ಇತ್ತು. ನಾನು ಆಚೆ ಹೋಗೋದಾದರೆ ನಿಮಗೆ ತೋರಿಸ್ತೇನೆ, ಆಯಿತಾ? ಬನ್ನಿ, ಈಗ ನಾನು ನಿಮಗೆ ಜಿಡ್ಡೆ ಹೂವನ್ನು ತೋರಿಸ್ತೇನೆ. ಜಿಡ್ಡೆ ಅಂತ ಹೇಳ್ತಾರೆ, ಅದು ಕನ್ನಡದಲ್ಲ ಹೆಸರ, ಈಚೆ ತುಳುವಲ್ಲಿ ಜಿಡ್ಡೆ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಒಂದೇ ಕಲರ್ ಇದೆ, ರೆಡ್ ಕಲರ್. ಅದು ವೆರೈಟಿ ಕಲರ್ ಇರುತ್ತೆ ಅದರಲ್ಲಿ, ವೈಟ್, ಪಿಂಕ್, ಲೈಟ್ ಪಿಂಕ್, ಯಾವ ಕಲರ್ ಬೇಕು ನೋಡಿ ಆ ಕಲರಲ್ಲಿದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಕಲರದ್ದೆಲ್ಲ ಒಟ್ಟಿಗೆ ಹಾಕಬೇಕಲ್ಲ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದು. ನಾನು ಸ್ವಲ್ಪ ತಿರುಗೋದು ತೋಟ, ಸೊ ನಾನು ತಿರುಗುವಾಗ ನಿಮಗೆ ಕೂಡ ತೋರಿಸೋದು ನಾನು. ವಿಜಯ್ ಬಾ. ನಾ ಇಲ್ಲ, ಅದು ಮೇಲೆ ಇದೆ, ಯಾಕೆ ಹೆದರಿದಷ್ಟು? ಏನು ಮಾಡ್ತದೆ ಅದು? ಹೌದಾ, ತುಂಬ ಜನ ಹೇಳ್ತಾರೆ ಹಾಗೆ. ಹಾಯ್ ಹೇಳು. ಇವನ್ ವಿಜಯ್ ಅಂತ, ನಮ್ಮ ನೇಬರ್. ಥ್ಯಾಂಕ್ ಯು. ನೋಡಿ, ನನಗೆ ತಿಂಡಿ ತಂದಿದ್ದಾನೆ ತಿನ್ನಲಿಕ್ಕೆ, ಅಮ್ಮ ಕೊಟ್ಟು ಕಳಿಸಿದ್ದಂತ ಅಲ್ಲ? ಹೌದಂತೆ ನೋಡಿ. ಬಾಳೆ ಗಿಡ ವಿತ್ ಬಾಳೆಗೊನೆ. ಬಾಳೆಗೊನೆ ಹಾಕಿದೆ. ಇದು ಯಾವ ಬಾಳೆ ಗಿಡ ಇದು? ಪುಟ್ಟು ಬಾರೆನಾ? ನೀವೇ ಹೇಳಿ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ. ಯಾವ ಬಾಳೆಗೊನೆ ನೋಡಿ ಹೇಳಿ, ಯಾವುದು ಬಾಳೆ, ಯಾವ ಟೈಪದ್ದು ಬಾಳೆ ಗಿಡ ಅಂತ, ಆಯಿತಾ? ಪಪ್ಪಾಯದ ಗಿಡ. ಇದು ಪೈನಾಪಲ್ ಗಿಡ. ಪೈನಾಪಲ್ ಆಗಿರಲಿಕ್ಕಿಲ್ಲ, ಅದು ನೆಟ್ಟೋದು ಮಾತ್ರ ಇರಬೇಕು. ಸ್ವಲ್ಪ ದೊಡ್ಡದಾಗಿದೆ. ಇದು ನೋಡಿ,
ಇಷ್ಟು ಸಣ್ಣದಿದೆ ತೆಂಗಿನ ಮರ, ಆದರೆ ಅದರಲ್ಲಿ ಕೂಡ ಒಂದು ತೆಂಗಿನಕಾಯಿ ಬಿಟ್ಟಿದೆ. ಇದು ಕಷಿ ತೆಂಗಿನ ಮರ ಇರಬೇಕಲ್ಲ, ಎಷ್ಟು ಚಿಕ್ಕ ಇರುವಾಗಲೇ ನೋಡಿ ಅದರಲ್ಲಿ ಬಿಟ್ಟಿದೆ. ಈಗ ಡಿಫ್ರೆಂಟ್ ಟೈಪಲ್ಲಿ ಸಿಗುತ್ತೆ ಅಲ್ಲ. ಎಷ್ಟು ಬಾಳೆ ಗಿಡ ಎಷ್ಟು ಶಾರ್ಟ್ ಇದೆ, ಸಣ್ಣದಾಗಿದೆ, ಬಟ್ ಅದರಲ್ಲಿ ಕೂಡ ಬಾಳೆಗೊನೆ ಬಿಟ್ಟಿದೆ ನೋಡಿ. ನನಗೆ ಕೈಗೆ ಎಟ್ಟೋಗ್ತಿದೆ ಎಷ್ಟು ಹತ್ತಿರ. ಅದು ಕೂಡ ತೆಂಗಿನಕಾಯಿ ಕೂಡ ನನಗೆ ಕೈಯಲ್ಲೇ ತೆಗಿಬೋದು, ಅಷ್ಟು ಕೆಳಗಡೆ ಇದೆ. ಇಲ್ಲಿ ನೋಡಿ ಮಳೆ ಬಂದ್ರಲ್ಲ ಜೋರು ಈ ಥರ ಈಗ ಇಟ್ಕೊಂಡು ಇಲ್ಲದಲ್ಲಿ ಮಳೆಗೆ ಮೈ ಮಾತ್ರ ಫುಲ್ ಚಂಡಿ ಆಗುತ್ತೆ, ಆದರೆ ತಲೆಗೆ ಕವರ್ ಇರುತ್ತೆ ಅಷ್ಟೇ. ತುಂಬ ಪಪ್ಪಾಯದ ಮರ ಗಿಡ ನೆಟ್ಟಿದ್ದಾರೆ. ಪಪ್ಪಾಯ ಒಳ್ಳೇದಲ್ಲ. ಮೊದಲು ತುಂಬ ಆಗ್ತಿತ್ತು ನಮ್ಮ ಮನೆಯಲ್ಲಿ, ಆಗ ಅಮ್ಮ ತಿನ್ನಂತ ಹೇಳಿದ್ರು ಕೂಡ ನಾನು ತಿಂತಿರಲಿಲ್ಲ. ಇದು ಬದನೆ ಗಿಡ, ಯಾವ ಬದನೆ ಅಂತ ಗೊತ್ತಿಲ್ಲ, ಬಟ್ ಈಚೆ ಕಡೆ ಮಟ್ಟುಗುಳ್ಳ ಅಂತ ಇರುತ್ತೆ, ಕಟ್ಪಾಡಿ ಸೈಡಲ್ಲೆಲ್ಲ ಅದು ಬೆಳೆಸ್ತಾರೆ, ಅದು ತುಂಬ ಫೇಮಸ್ ಇಲ್ಲಿ ಈಚೆ ಸೈಡಲ್ಲಿ. ಬಟ್ ಇದು ಯಾವ ಗಿಡ ಅಂತ ನನಗೆ ಗೊತ್ತಿಲ್ಲ, ಯಾವ ಥರದ್ದು ಗುಳ್ಳ ಅಂತ. ಗುಳ್ಳ ಅಂದರೆ ಬದನೆ ಆಯಿತಾ, ಗುಳ್ಳ ತುಳುವಲ್ಲಿ ಹೇಳೋದು. ಸೊ ಮಟ್ಟು ಅಂತ ಹೇಳ್ಬೇಕು, ನನಗೆ ಈಗ ಮಟ್ಟು ಬೀಚ್ ನೆನಪು ಬಂತು. ನಾವು ಮೊನ್ನೆ ಕಾಪು ಬೀಚ್ಗೆ ಹೋಗೆಲ್ಲ ಬಂದಿದ್ದೇವೆ, ಈಗ ಸ್ವಲ್ಪ ಮಟ್ಟು ಬೀಚ್ಗೆ ಹೋಗ್ಬೇಕು, ಆಮೇಲೆ ಮಲ್ಪೆ ಬೀಚಿಗೆ ಹೋಗ್ಲಿಕ್ಕೆ ಉಂಟು, ಎಲ್ಲ ಕಡೆ ತಿರುಗ್ಲಿಕ್ಕೆ ಉಂಟು ನನಗೆ. ಇದ್ರಲ್ಲಿ ಚೆನ್ನಾಗಿ ರೋಸ್ ಬಂದಿತ್ತು, ಈಗ ಸ್ವಲ್ಪ ಹಾಳಾಗ್ತಾ ಬಂತು, ಇದರದ್ದು ಟೈಮ್ ಮುಗಿತಾ ಬಂತು, ಅದಕ್ಕಾಗಿ. ಮೊನ್ನೆ ಇಷ್ಟು ಚೆನ್ನಾಗಿ ಕಾಣ್ತಿತ್ತು. ನಮಗೆ ಇಲ್ಲಿ ಎಲ್ಲ ಅದು ಹಕ್ಕಿದೆಲ್ಲ ನವಿಲು ನೋಡಿ, ಅಲ್ಲೊಂದು ನವಿಲಿದೆ. ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ. ಇದು ಏನು ಹೇಳ್ತಾರೆ ಪದ್ಯ, ಯಾರಿಗಾದ್ರೂ ನೆನಪಿದೆಯಾ? ನಾವು ಚಿಕ್ಕವರಿರುವಾಗ ನಮಗೆ ಕಲಿಸ್ತಿದ್ರಲ್ಲ ಶಾಲೆಯಲ್ಲಿ, ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ, ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ, ನವಿಲ ರೆಕ್ಕೆ ನೋಡಿ, ನವಿಲ ಜಟ್ಟು ನೋಡಿ, ನವಿಲ ಕಾಲು ನೋಡಿ, ಬನ್ನಿ ಬನ್ನಿ ನವಿಲ ಕುಣಿತ ನೋಡಿ. ಅದು ಕುಣಿತಿಲ್ಲ, ಅದು ನಿಂತಿದೆ. ನಾನೇ ಸಾಂಗ್ ಹಾಕ್ತಿದ್ದೆ, ಪದ್ಯ ಹಾಡ್ತಿದ್ದೇನೆ, ಅದು ಸ್ವಲ್ಪ ನಲಿಲಿ ಅಂತ. ಎಷ್ಟು ಗ್ರೀನ್ ಅಂತ ಹೇಳಿದರೆ ಎಲ್ಲ ಬಲ್ಲೆ ಹುಲ್ಲು ಎಲ್ಲ ಆಗಿ ಈ ಥರ ಕಾಣಿಸ್ತಿದೆ. ಮಳೆಯಿಂದ ಅಷ್ಟು ಗ್ರೀನಾಗಿ ಕಾಣಿಸ್ತಿದೆ, ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಕಣ್ಣಿಗೆಲ್ಲ ಇದು ಗ್ರೀನ್ ಹೊಡಿತಿದೆ, ಅಷ್ಟು ಗ್ರೀನ್ ತುಂಬ ಖುಷಿ ಆಗ್ತದೆ ನನಗೆ. ಮಳೆಗಾಲ ಅಂತೂ ತುಂಬ ಖುಷಿ ಆಗ್ತದೆ ಮೊದಲಿಂದ ಕಡೆ. ಹಾಗೆ ಶಾಲೆಯಿಂದ ಬರುವಾಗ ತುಂಬ ಒದ್ದೆಯಾಗಿ ಬರ್ತಿದ್ದೆ, ಅಮ್ಮನಿಗೆ ಫುಲ್ ಮನೆಗೆ ತಲುಪೋ ತನಕ ಅವರಿಗೆ ಟೆನ್ಷನ್ನೇ. ಅಂದರೆ ಫುಲ್ ಆಗ ತುಂಬ ಮಳೆ ಬರ್ತಿತ್ತಲ್ಲ, ಈ ಸಲ ಕೂಡ ಇತ್ತಂತೆ, ನನಗೆ ಗೊತ್ತಿಲ್ಲ ಅಲ್ಲ. ನಾನೀಗ ಮಳೆ ಮುಗಿದ ಮೇಲೆ ಸ್ವಲ್ಪ ಈಗ ಬಂದದ್ದು ರೀಸೆಂಟಾಗಿ, ಬಟ್ ಅಷ್ಟು ಜಾಸ್ತಿ ಮಳೆ ಬರ್ತಿದ್ದೆ ಅಂದರೆ ದಪ್ಪ ಮಳೆ ಹನಿ ಬೀಳ್ತಿತ್ತು. ಫುಲ್ಲು ಮೈ ಏನು ಹೇಳ್ತಾರೆ ಒದ್ದೆ ಆಗಿ ಮನೆಗೆ ಬಂದು ಅಮ್ಮ ಮಾಡಿದ ಚಹಾ ಅದರದ್ದು ತಿಂಡಿ ತಿಂದು ಟಿ ವಿ ನೋಡ್ತಾ ಕೂತ್ಕೊಳ್ಳೋದು ಶಾಲೆಯಿಂದ ಬಂದ ಕೂಡಲೇ. ಅದು ಇನ್ನೂ ಕೂಡ ಅದು ಚಿಕ್ಕ ಇರುವಾಗ ನಾವು ಏನು ಮಾಡ್ತಿದ್ದೆಲ್ಲ, ನಾವು ಸಣ್ಣ ಇರುವಾಗ ಅದು ತುಂಬ ನೆನಪಲ್ಲ ಯಾರಿಗೆ ಕೂಡ. ಹಾಗೆ ಅವರು ಸಣ್ಣಕ್ಕಿರುವಾಗ ನೆನಪು ಹೋಗೋದೇ ಇಲ್ಲ. ನಾವು ಆಮೇಲೆ ಕಾಲೇಜಿಗೆ ಹೋಗ್ತೀವಿ, ಅದೆಲ್ಲ ನೆನಪು ಬೇರೆ. ಬಟ್ ಆ ಸಣ್ಣ ಇರುವಾಗ ನಾವು ಶಾಲೆಗೆ ಹೋಗುವಾಗ ನೆನಪುಗಳು ಅದು ಜಾಸ್ತಿ ಯಾರಿಗಾದರೂ ಕೂಡ. ಇಲ್ಲಿ ಜಿಗುಜೆ ಮರ ಇದೆ, ನೀವು ನೋಡ್ಬೋದು, ಅದರಲ್ಲಿ ಜಿಗುಜೆ ಆಗುತ್ತೆ, ಬಟ್ ಈಗ ಆಲ್ರೆಡಿ ಆಗಿ ಮುಗಿಯುತ್ತಿರಬೇಕು. ಇದು ದಾಸವಾಳ ಡಬಲ್ ಲೇಯರದ್ದು. ಎಲ್ಲಿದೆ ನೋಡಿ ಚಿಕ್ಕು ಮರ, ಚಿಕ್ಕು ಕೂಡ ಆಗಿದೆ ಅದರಲ್ಲಿ. ಮಾಂಜಿಗೆ ಏತು ಪಂಡ್ಲೆ ಕೆಜಿಗೆ 500. ಕೆಜಿ 500 ಜಾಸ್ತಿ ಪಣಂದುಲ್ಲ ರತಿ ಇದು ಕೆಜಿಗೆ 500 ಹೆಚ್ಚು ಬನ್ನಿ ಅನ್ನು. ಹಾಂ ಐದು ಏತನ ಅಜ್ಜಿ ಏತು ಬರ್ಕೊಂಡು ಒಂದು ವರ್ಂಬ 10 15 16 13 13 14 ಒಂದು ಕೆಜಿ 500 ರೂಪಾಯಿ. ನನ್ನ ರೆಡ್ ಬಡ್ ರಡ್ಡು ಚಾರ್ದಕ್ಕ ದುಂಬುಡ್ ದಿಂಚಿ ಎಂಕಲ್ನ ಇಲ್ಲಾಗ ಬರೊಂದುಲ್ಲೆರ್ ಯಾನೆ ಕಿನ್ಯ ಪನಕ ದಿಂಚಿ ಮೀನ್ ಕೊರೊಂದುಲ್ಲೆ ಬಾಲೆಡ್ ಬರುತ್ತೆ ಜನ ಬಾಲೆಡ್ ದಿಂಚಿ ಬರೊಂದುಲ್ಲೆ 1 2 3 4 5 6 7 8 9 11 10 ಮಿಸ್ ಅಂಡ್ ಇಸ 10 ದಿಂಚಿ ಲೆಕ್ಕ ಮಲ್ಪೆ 10 ಪಡ್ಲೆ 15 14
ಪದ್ಮಿನಿ ಬತ್ತು ಗೊಂಜಿ ಒಂಜಿ ಒಂಜಿ ರೆಡ್ ಎಕ್ಸ್ಟ್ರಾ ಮಿಕ್ಕಿ ಮಿಕ್ಕಿ ಗೊಂಜಿ ಮಿಕ್ಕಿ ಮಿಕ್ಕಿ ಗೊಂಜಿ ಪಾಡ್ಲೆ ವಿಜಯಗ್ ವಿಜಯ್ ಬೊಂಬೆ ನವೀನ್ ನವೀನ್ ಗೊಂಜಿ ಪಾಡ್ಲೆ ಒಂದು ಟಾಟಾ ಮಲ್ಪ್ಲೆ ಅವಳು ಒಂಜಿ ಎರಿಗೆ ತಿನ್ನ ಅಜ್ಜ ಇವನ ಹೆಸರು ಬ್ಲ್ಯಾಕಿ ಅಂತ. ಬನ್ನಿ, ಹಾಯ್ ಬ್ಲ್ಯಾಕಿ. ಅವರಿಗೆ ನೋಡಿ ಸ್ವಲ್ಪ, ಎಲ್ರಿಗೆ ಹಾಯ್ ಹೇಳು ಬ್ಲ್ಯಾಕಿ. ಇವನ ಹೆಸರು ಬ್ಲ್ಯಾಕಿ ಅಂತ. ಇವನಿಗೆ ಈಗ 14 ಇಯರ್ಸ್ ಆಯಿತು. 14 ಇಯರ್ಸಿಂದ ಅವನು ಹೀಗೇನೆ ಇದ್ದ ನೋಡಿ. ಈಗ ಸ್ವಲ್ಪ ಏಜ್ ಆಗಿದೆ ಅವನಿಗೆ. ಏನು ಮಾಡ್ತಿದ್ದಾನೆ ನೋಡಿ ಅವನು. ಸೊ ಅವನೆಲ್ಲ ನಿಮಗೆ ಹಾಯ್ ಹೇಳ್ತಿದ್ದಾನೆ. ಬ್ಲ್ಯಾಕಿ ಹಾಯ್ ಹೇಳು ಬ್ಲ್ಯಾಕಿ. ಜಾಕ್ಸನ್ ಹೇಳ್ತಿದ್ರು ತುಂಬ ಭಾಷೆಯದ್ದೇ ನಾಯಿ, ನಿಂಗೆ ಭಾಷೆ ಇಲ್ಲ, ಆದರೆ ನನ್ನ ಬ್ಲ್ಯಾಕಿಗೆ ಭಾಷೆ ಇದೆ ಅಂತ ಹೇಳ್ತಿದ್ರು. ಸೊ ನಿಮಗೆ ಇಷ್ಟ ಆದರೆ, ಇದು ನನ್ನ ಮನೆ ಪರಿಸರ ಈ ಥರ ಇರುವುದಂತ ನಾನು ತೋರಿಸಿದ್ದು. ಸೊ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.